ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಶ್ರುತಿ ಆಚೆ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ನೋಡ್ತಾ ಇರ್ಬೋದು, ಇದು ಬೆಳಗ್ಗೆ 5:15 ವಾಕಿಂಗ್ ಒಬ್ಬಳೆ ಅಂತ ಹೊರಟೆ. ಸೊ ಈಗಿತ್ತು ದಿನ ಎಷ್ಟು ಕತ್ಲಿದೆ ನೋಡಿ. ಸೊ ನನ್ನ ಜೊತೆ ಆಂಟಿ ಬರೋರು, ಸೊ ಆ ದಿನ ಬಂದಿರಲಿಲ್ಲ. ಹಾಗಾಗಿ ಇನ್ನೆಂತ ಮಾಡೋದು, ಒಬ್ಬಳೆ ಹೊರಟೆ. ಖಾಲಿ ಇತ್ತು ರೋಡೆಲ್ಲ. ಹೋಗ್ತೀನಿ, ಹಂಗೇನಿಲ್ಲ, ಭಯ ಏನಿಲ್ಲ, ಧೈರ್ಯ ಮಾಡ್ಕೊಂಡು. ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ, ಅದ್ರ ಸ್ವರನೇ ಕೇಳೋಕ್ಕೆ ಚೆಂದ ಅಲ್ವಾ. ಸೊ ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ, ನಿಜ ಮೈಂಡ್ ಫ್ರೆಶ್ ಆಗುತ್ತೆ ಈ ಥರ ವಾಕ್ ಮಾಡೋದ್ರಿಂದ. ಸೊ ಹಾಗೆ ನಾನು ವಾಕಿಂಗ್ ಅಂತ ಹೊರಟಿದ್ದೆ, ಹೋಗ್ತಾ ಇದ್ದೀನಿ ನೋಡಿ. ಸೊ ಬ್ಲೂಟೂತ್ ಹಾಕ್ಕೊಂಡು ಹಾಗೆ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೆ ನಾನು. ಸೊ ಪಾರ್ಕಿಗೆ ಹಾಗೆ ಎಂಟ್ರಿ ಅದೇ. ಹೇಗಿತ್ತು, ಇನ್ನು ಕತ್ಲು, ಇನ್ನು ಲೈಟ್ಸ್ ಎಲ್ಲ ಹಾಕಿದ್ರು. ಇದು ರಾತ್ರಿದು ವೀಡಿಯೋಸ್ ಆಗಿರುತ್ತೆ. ಅವರಪ್ಪ ಇದು ಹಣ್ಣು ತಂದಿದ್ರ. ಸೊ ಹಾಗಾಗಿ ಚೆನ್ನಾಗಿತ್ತು ತುಂಬ. ನಾನು ಪಾಪ 2 ದಿನಕ್ಕೆ ತಿಂದು ಖಾಲಿ ಮಾಡಿಬಿಟ್ವಿ. ಅವರಪ್ಪಂಗೆ 2 ಇಟ್ಬಿಟ್ಟು ಅಷ್ಟು ಚೆನ್ನಾಗಿತ್ತು. ಇದು ಅವಾಗ ತಿಂದಿದ್ದೆ ಪ್ರೆಗ್ನೆಂಟಲ್ಲಿ, ಮತ್ತು ಕ್ರೇವಿಂಗ್ಸ್ ಆಯಿತು, ತಿಂದ್ಬಿಟ್ಟೆ. ಪಾಪಗೆ ದಿನ 2 ಬಾಕ್ಸಿಗೆ ಹಾಕ್ಕೊಡು ಸ್ಕೂಲಿಗೆ ಅಂತ ಹೇಳಿದ್ರೆ, ಡೈಲಿ 2 ತಿನ್ನಿರಿ ಅಂತ ಹೇಳಿದ್ರೆ ಒಂದೇ ದಿನ ಖಾಲಿ ಮಾಡಿದ್ದೀರಾ ಅಂತ ನಗ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು, ಅವಳಿಗೂ ಇಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ಪಾಪ ತಂದಿದ್ರು 1 kg. ಆಗಲೇ 2 ದಿನಕ್ಕೆ ಮಟಾಶ್ ಮಾಡಿಬಿಟ್ರು ಇಬ್ಬರು ಸೇರಿ. ಹೀಗಿತ್ತು, ತುಂಬ ಚೆನ್ನಾಗಿತ್ತು ಫ್ರೂಟ್ ಇದು. ಸೊ ಹಾಗಾಗಿ ಎಷ್ಟು ಜನಕ್ಕೆ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಹೀಗಿತ್ತು ಹಣ್ಣು, ತಿಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹಾಯ್ ಗೈಸ್, ಇವತ್ತು ಫ್ರೈಡೇ. ಪಾಪು ಸ್ಕೂಲಿಗೆ ಹೋಗಿದ್ದಾಳೆ, ಆಗಲೇ 11 o'clock ಆಯಿತು. ಸೊ ಪಾತ್ರೆ ನೋಡಿ ಎಷ್ಟು ಬಿದ್ದಿದೆ. ತಿಂಡಿ ಕಡಿಮೆ ಮಾಡಿದ್ದೆ, ಸೊ ಅಲ್ಲೆಲ್ಲ ಸ್ವಲ್ಪ ಒರೆಸಿ ಬೇಗ ಚಕ್ಕ ಪಾತ್ರೆ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸ್ಬಿಡ್ತೀನಿ. ಮೇಲೋಗಿ ಇವಾಗಷ್ಟೇ ಬಟ್ಟೆ ಹಾರಕ್ಕೆ ಬಂದೆ. ಬಟ್ಟೆಲ್ಲ ಕವರ್ ಚೇಂಜ್ ಮಾಡಿದೆ, ಕ್ಲೀನಾಗಿ ಇಟ್ಟಿದ್ದೀನಿ. ಸೊ ಇನ್ನು 1 ಅವರಲ್ಲಿ ಬೇಗ ಕೆಲಸ ಮಾಡಬೇಕು ಗೈಸ್. 12:30 ಕರ್ಕೊಂಬರ್ಬೇಕು. ಸೊ ಹಾಗಾಗಿ ಸೊ ಗೈಸ್ ಪಾತ್ರೆ ಎಲ್ಲ ತೊಳೆದು ದಬಾಕ್ದೆ. ಅಪ್ಪ ಇಷ್ಟೊಂದು ಪಾತ್ರೆ ನೆನ್ನೆ ಸ್ವಲ್ಪ ಇತ್ತು, ದಬಾಕಿರಲಿಲ್ಲ. ಸೊ ನೀರಿಡಲಿ ಅಂತ ಈ ಥರ ದಬಾಕ್ತೀನಿ ನಾನು. ಹಾಗೆ ಮನೆಯೆಲ್ಲ ಗೂಡಿಸಿ ಒರೆಸಿದೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸೊ ಆಗಲೇ 12 ಆಗ್ತಾ ಬಂತು. ಪಾಪನೂ ಕರ್ಕೊಂಡ್ಬಂದ್ಬಿಡ್ತೀನಿ. ಅಂದರೆ ಒಂದು 5 minutes ಇದೇ ನಾನು ಹೋಗ್ತೀನಿ ಇಲ್ಲೇ ಮನೆ ಹತ್ರ. ಸೊ ಹಾಗಾಗಿ ಸೊ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಹಾರಕತ್ತಂತೇಳಿ ಹೊರಟೆ. ತುಂಬ ಇತ್ತು ಬಟ್ಟೆ, ಬೆಡ್ಶೀಟೆಲ್ಲ, ಬೆಡ್ ಕವರೆಲ್ಲ ಇತ್ತು. ಸೊ ಹಾಗಾಗಿ ನಮ್ಮ ಟೆರೆಸ್ ಹತ್ತಕ್ಕೆ ಭಾರಿ ಕಷ್ಟ, ಅಂದರೆ ಹೈಟ್ ಇದೆ ಸ್ಟೆಪ್ಸು. ಸೊ ಹಾಗಾಗಿ ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೆ. ಸೌಂಡು, ಗಾಡಿಗಳ ಸೌಂಡು, ಬರೀ ಬಿಲ್ಡಿಂಗು. ಯಪ್ಪ ಒಂದು ಸಲ ಬೋರ್ ಹೊಡಿಯುತ್ತೆ ನಿಜ. ಬ್ಯಾಂಗ್ಳೂರು ಮಾತ್ರ, ನಮ್ಮ ಹಳ್ಳಿ ಕಡೆ ಆದರೆ ಆ ಪ್ರಕೃತಿ ನೋಡೇ ಒಂಥರ ನೋವೆಲ್ಲ ಮರೆತುಬಿಡ್ಬೋದು ಆ ಥರ. ಆದರೂ ಬೆಂಗಳೂರಲ್ಲೂ ಇರುತ್ತೆ, ಬಟ್ ಎಂತ ಮಾಡೋದು, ಬರೀ ಮಾಲ್ಗಳು, ಬಿಲ್ಡಿಂಗ್ಸ್ಗಳು, ಅಪಾರ್ಟ್ಮೆಂಟ್ಸ್ ಇದೆ ಕಾಣ್ತದೆ. ಒಂದ್ಸಲ ಬೋರ್ ಹೊಡಿಯುತ್ತೆ ನಿಜ. ಅದರಿಂದ ಹಳ್ಳಿನೇ ಬೆಟರ್ ಅನಿಸುತ್ತೆ ಒಂದು ಸಲ. ಬಟ್ ಏನೂ ಮಾಡೋಂಗಿಲ್ಲ, ಇರಲೇಬೇಕು. ಸೊ ಹೇಗಿತ್ತು ನಂದಿನ. ಬಟ್ಟೆ ಎಲ್ಲ ಹಾರಾಕಿ ಬೇಗ ಹೊರಡೋಣ ಅಂತೇಳಿ ಬೇಗ ಹಾರಾಕ್ತಾಯಿದ್ದೆ. ಸೊ ಹಾಯ್ ಗೈಸ್, ಸ್ನಾನ ಆಯಿತು. ಟೈಮಲ್ಲಿ 3 ಕಾಲಾದ್ವಿ. ಒಳ್ಳೆ ಬಿಸಿ ಹಾಕ್ಕೊಂಡೆ ನಿಜ. ಮೈಕೆಲ್ಲ ನೋವಾಗಿತ್ತು. ನಾನೇನು ಮಾಡಿದ್ದೆ, ಬಟ್ ಈಗ ಚಿಕ್ಕವರೆಲ್ಲ ತಲೆಗೆ ಹೆಡ್ ಬ್ಯಾಕ್ ಮಾಡಲೇಬೇಕು. ಹೆಡ್ ಬ್ಯಾಕ್ ಎಕ್ಸ್ಟೆಂಡ್ ಮಾಡಿಕೊಂಡೆ. ಸೊ ಪಾಪುಗೆ ಬೆಳಗ್ಗೆ ಮಾಡಿಸಿದ್ದೆ, ಅವ್ರಿಗೂ ಊಟ ಮಾಡಿಸಿದೆ. ಅವರು ಬಂದು ಊಟ ಮಾಡೋದ್ರು ನಮ್ಮ ತಂದೆ, ನಮ್ಮ ಮನೆಯವರು. ಈಗ ಊಟ ಆಗಬೇಕು. ನಿಮಗೆಲ್ಲ ಊಟ ಆಯಿತಾ? ಏನು ಮಾಡ್ತಾಯಿದ್ದೀರಾ? ಕಾಫಿ ಟೈಮ, ಊಟ ಟೈಮ ಮಾಡಿದ್ರಲ್ಲ ಕಾಫಿ ಊಟ? ಏನು ಸಮಾಚಾರ? ಫ್ರೆಂಡ್ಸ್, ಸೊ ಹಾಯ್ ಗೈಸ್, ಸ್ನಾನ ಆಯಿತು. ಟೈಮಲ್ಲಿ 3 ಕಾಲಾದ್ವಿ. ಒಳ್ಳೆ ಬಿಸಿ ಹಾಕ್ಕೊಂಡೆ ನಿಜ. ನಾನೇನು ಮಾಡಿದ್ದೆ, ಬಟ್ ಈಗ ಚಿಕ್ಕವರೆಲ್ಲ ತಲೆಗೆ ಹೆಡ್ ಬ್ಯಾಕ್ ಮಾಡಲೇಬೇಕು. ಅವ್ರಿಗೂ ಊಟ ಮಾಡಿಸಿದೆ. ಅವರು ಬಂದು ಊಟ ಮಾಡಿಸಿದೆ.
ಚಿಕನ್ ಎಲ್ಲ ಆಯಿತು ಬಿಸಿ ಬಿಸಿ. ಇನ್ನೊಂದು ಸರ ಅಲ್ಲೇ ಊರಲ್ಲಿ ಹೋಗಿ ಆಚಾರಂಗಲ್ಲಿ ಮಾಡಿಸ್ಬೇಕು. ಸದ್ಯಕ್ಕೆ ಇನ್ನೊಂದು ಬ್ಯಾಗ್ ಹಾಕ್ಕೊಂಡಿರ್ತೀನಿ. ಅದು ಫುಲ್ ಗೋಲ್ಡ್ ಇತ್ತು. ನಮ್ಮ ಮನೆಯಲ್ಲಿ ಪಾಪ ಕಪ್ಪು ಮಣಿಗಬೇಕು ಅಂತ ಮಾಡಿಸಿದ್ರು. ವರ್ಷನೂ ಆಗಿಲ್ಲ ಅಷ್ಟು ಬೇಕಾಗುತ್ತೆ. ಒಂಚೂರು ಕಟ್ಟಾಗಿ ಬೇಜಾರಾಯಿತು. ಯಾಕೋ ಗೊತ್ತಿಲ್ಲ, ಬರೀ ಹಿಂಗೆ ಯಾರು ಕಂಡಿದ್ದೇವೆ. ಮತ್ತು ಫ್ರೆಂಡ್ಸ್ ಏನು ಸಮಾಚಾರ, ನಾನು ಊಟ ಮಾಡಬೇಕು. ಪಾತ್ರೆ ಎಲ್ಲ ಹಾಕಿದ್ದೀನಿ, ಎತ್ತಿಬಿಟ್ಟು ಪಾಪ ಒಂದು ಸ್ವಲ್ಪ ಹೊತ್ತು ಮನಗಿಸ್ಬೇಕು. ಮನ್ಕೊಂಡ್ರೆ ಮನಗಿಸ್ತೀನಿ. ಇಲ್ದಿರೋ ಒಂದು ಸ್ವಲ್ಪ ಬಿಟ್ಟು ಪಾಪ ಅವಳು ಜೋಕಾಲಿ ಅಂತಾಗಲಿ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸ್ತೀನಿ ಇವತ್ತಾದರೂ. ಸೊ ಮತ್ತು ಫ್ರೆಂಡ್ಸ್ ಇನ್ನೇನು ಒಳ್ಳೆ ವಿಷಯ. ಸರಿ, ನಾನು ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೂಪರು ನೋಡಿ ಫ್ರೆಂಡ್ಸ್, ನೆಲ್ ಪಾಲಿಶ್ ಹಚ್ಚಿದ್ದೀನಿ ನನ್ನ ಪುಟ್ಟಿಗೆ. ಇಷ್ಟು ಕ್ಯೂಟಾಗಿದೆ ಅವಳ ಕಾಲು. ನಾನು ಹಚ್ಬಿಟ್ಟೆ. ಸೊ ಗೈಸ್, ಕುಸ್ಲಕ್ಕಿ ಗಂಜಿ, ಕುಸ್ಲಕ್ಕಿ ಅನ್ನ ಇವತ್ತು ಊಟ. ಅದ್ರ ಜೊತೆ ಒಂದು ವಡೆ, ಚಟ್ನಿ ಪುಡಿ, ಒಂದೆರಡು ಮೀನು, ಉಪ್ಪಿನಕಾಯಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಚೆನ್ನಾಗಿದೆ. ಕೆಂಪಕ್ಕಿ ಅನ್ನ ಒಳ್ಳೆಯದು. ಊಟ ಮಾಡ್ತಾಯಿದ್ದೀನಿ. 3 ವಾರ ಆಗ್ತಾ ಬಂತು.